ಚೇತನ ಟ್ರಾನ್ಸ್ಪ್ಲಾಂಟ್ ಸರ್ವೈವರು. ನನ್ನ ಜರ್ನಿ ಎಲ್ಲ ಸರ್ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ, ಅದಾದ್ಮೇಲೆ ನಾನು ಹೇಳ್ತೀನಿ. ನಾನು ಕರೆಕ್ಟಾಗಿ ಎಲ್ಲ ಡಿಸಿಷನ್ ರೈಟ್ ಟೈಮ್ ತೊಗೊಂಡಿದ್ದಕ್ಕೆ ನನ್ನ ಫ್ಯಾಮಿಲಿಗೆ ಮತ್ತು ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ಗೆಲ್ಲ ನಾನು ತುಂಬ ಗ್ರೇಟ್ಫುಲ್ ಇದ್ದೀನಿ. ಮತ್ತು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರೆ ಭಯಪಡೋಷ್ಟೇನಿಲ್ಲ, ನಾರ್ಮಲಾಗಿ ಎಲ್ಲರ ಥರನೂ ಲೈಫ್ ಲೀಡ್ ಮಾಡ್ಬೋದು. ನಾನು ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ಒಬ್ಬರು ಯೋಚನೆ ಮಾಡ್ತಿರ್ತಾರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ನಾನು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಮನೆಯಲ್ಲೇ ಇರಬೇಕು, ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಥರ ಏನಿಲ್ಲ, ಭಯ ಪಡೋಷ್ಟಿಲ್ಲ, ನೀವು ಎಲ್ಲರ ಥರನೂ ಲೈಫ್ ಲೀಡ್ ಮಾಡ್ಬೋದು. ಮತ್ತು ಡೊನೇಟ್ ಮಾಡೋಕ್ಕೂ ಅಷ್ಟೇ, ಯಾರೋ ಒಂದು ಫ್ಯಾಮಿಲಿ ಡಿಸೈಡ್ ಮಾಡಿದ್ರಿಂದ ನಾನು ಇವಾಗ ನನ್ನ ಫ್ಯಾಮಿಲಿಗೆ ಸಿಕ್ಕಿದ್ದೀನಿ, ನಾನು ನನ್ನ ಮಗು ಹತ್ರ ಇದ್ದೀನಿ, ನನ್ನ ಫ್ಯಾಮಿಲಿ ಖುಷಿಯಾಗಿದೆ. ಇವಾಗ ನಮ್ಮ ಫ್ಯಾಮಿಲಿಗೂ ಇನ್ಸ್ಪಿರೇಷನ್ ಬಂದಿದೆ, ಆರ್ಗನ್ಸ್ ಎಲ್ಲ ಡೊನೇಟ್ ಮಾಡಬೇಕು, ವೇಸ್ಟ್ ಮಾಡಬಾರ್ದು, ಮುಂದಕ್ಕೆ ತುಂಬ ಫ್ಯಾಮಿಲಿ ಯೂಸ್ ಆಗುತ್ತೆ ಅಂತ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಭಯ ಪಡದೆ ಡೊನೇಷನ್ಗೆ ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಅದಾದ್ಮೇಲೆ ನಾರ್ಮಲ್ ಲೈಫು ನಾನು ಇವಾಗ ಎಲ್ಲ ಥರ ವರ್ಕ್ ಮಾಡ್ತೀನಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತೀನಿ, ಫೀಲ್ಡ್ಗೆ ಹೋಗ್ತೀನಿ, ಇನ್ಸ್ಪೆಕ್ಷನ್ಸ್ ಮಾಡ್ತೀನಿ, ಎಲ್ಲದೂ ನಾರ್ಮಲ್ ಆಗಿದೆ, ಡಯಟ್ ಫಾಲೋ ಮಾಡ್ತೀನಿ, ಎಲ್ಲ ನಾರ್ಮಲ್ ಆಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕಾರ್ಡಿಯಾಲಜಿಸ್ಟ್, ನಾರಾಯಣ ಹೃದಯ, ಕೋಲಾರಿಂದ. ಸೊ ನಾನು ಫಸ್ಟ್ ಚೇತನ ನೋಡಿದಾಗ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಂದ್ರೆ ಯೂಶಲಿ ಡೆಲಿವರಿ ಆದ್ಮೇಲೆ ಕೆಲವರಿಗೆ ಹಾರ್ಟ್ ಊದ್ಕೊಳಕ್ ಶುರು ಆಗುತ್ತೆ, ಹಾರ್ಟಿನ ಪಂಪಿಂಗ್ ಕಡಿಮೆ ಆಗುತ್ತೆ. ನಾರ್ಮಲ್ ಆಗಿ ಹಾರ್ಟ್ ಪಂಪಿಂಗು 60% ಮೇಲೆ, 60% ಮೇಲೆ ಇರಬೇಕು. ಸೊ ಯಾವಾಗ ಹಾರ್ಟ್ ಪಂಪಿಂಗ್ ಕಡಿಮೆ ಆಗುತ್ತೋ, 20, 15%, 20% ಅಂದ್ರೆ ಈ ಎಜೆಕ್ಷನ್ ಫ್ರಾಕ್ಷನ್ ಡ್ರಾಪ್ ಅಂತೀವಿ. ಅಂದ್ರೆ ಯಾವಾಗ ಅದು ಕಡಿಮೆ ಆಗುತ್ತೋ ಪೇಷಂಟ್ಗೆ ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಳ್ಳೋದು, ಉಬ್ಬಸ ತರ ಬರುವಂತದ್ದು, ಕೃತಕವಾಗಿ ವೆಂಟಿಲೇಟರ್ ಬೇಕಾಗುವಂತ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ತರ ನಾವು ಫಸ್ಟ್ ಚೇತನನ ನೋಡಿದ್ದು. ಸೊ ಅವರ ಎಜೆಕ್ಷನ್ ಫ್ರಾಕ್ಷನ್ ತುಂಬಾ ಕಡಿಮೆ, ಆಲ್ಮೋಸ್ಟ್ 15%ಗೆ ಡ್ರಾಪ್ ಆಗಿತ್ತು. ಇನಿಷಿಯಲಿ ನಾವು ಅದನ್ನ ರಿಸಸ್ಟೇಟ್ ಮಾಡಕ್ಕೆ, ನೀರು ತುಂಬಿಕೊಂಡಿರೋ ನೀರನ್ನ ಈಚೆ ತೆಗೆಯೋದಕ್ಕೆ ಹಲವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿದ್ವಿ. ಇನ್ಫ್ಯಾಕ್ಟ್ ಅವ್ರಿಗೆ ಒಂದ್ಸಲಿ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗಿತ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ಹಾರ್ಟ್ ಪಂಪಿಂಗ್ ಸಡನ್ ಆಗಿ ಸ್ಟಾಪ್ ಆಗುತ್ತೆ, ಹೃದಯ ಬಡಿತ ಸ್ಟಾಪ್ ಆಗುತ್ತೆ. ಆವಾಗ CPR, ಮೋಸ್ಟ್ಲಿ ಇದೇ ಪತ್ರಕರ್ತರ ಇದಕ್ಕೆ ನಾವು CPR ಟ್ರೈನಿಂಗ್ ಕೂಡ ಒಂದ್ಸಲಿ ಹಮ್ಮಿಕೊಂಡಿದ್ವಿ. ಸೊ CPR ಮಾಡಿ ಅದನ್ನೆಲ್ಲ ರಿಸಸ್ಟೇಟ್ ಮಾಡಿ, ಅದಾದ್ಮೇಲೆ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ರು. ಯಾಕಂದ್ರೆ ಅವರು ದೇ ಹ್ಯಾಪನ್ ಟು ಬಿ ಫಾರ್ ರಿಲೇಟಿವ್ಸ್ ಅಂಡ್ ಶಿ ಈಸ್ ಎ ಬಾಸ್ಕೆಟ್ಬಾಲ್ ಪ್ಲೇಯರ್, ವೆರಿ ಎನರ್ಜೆಟಿಕ್. ಆಕ್ಚುಲಿ 28 years 30 years ಅಲ್ಲಿ ನಾವು ಯೂಶಲಿ ಈ ತರ ಪ್ರಾಬ್ಲಮ್ ನಾವು ಸಸ್ಪೆಕ್ಟ್ ಮಾಡೋದಿಲ್ಲ. ಯೂಶಲಿ ಎಲ್ಡರ್ಲಿ ಅಂದ್ರೆ 32, 33, 34 ವರ್ಷ, 35 ವರ್ಷದಲ್ಲಿ ಪ್ರೆಗ್ನೆನ್ಸಿ ಆದ್ರೆ ಈ ತರ ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅನ್ನೋದು, ಹಾರ್ಟ್ ಪಂಪಿಂಗ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೂಶಲಿ ಯಂಗ್ ಏಜ್ ಅಲ್ಲಿ ಅದು ನಾಟ್ ವೆರಿ ಕಾಮನ್. ಸೊ ಕಾಮನ್ ಆಗಿ ಆ ಕಾಯಿಲೆಯನ್ನು ನಾವು ನೋಡೋದಿಲ್ಲ. ಬಟ್ ಅದು ಬಂದಾಗ ಅವರು ಫ್ಯಾಮಿಲಿಯವರು, ಇಟ್ ವಾಸ್ ಎ ವೆರಿ ಹಾರ್ಡ್ ಟೈಮ್. ಆಲ್ಮೋಸ್ಟ್ ನೈಟ್ 2:30-3 ಗಂಟೆಯಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ರಿಸಸ್ಟೇಟ್ ಮಾಡಿ ಅದು ಎಲ್ಲ ಇದಾದ್ಮೇಲೆ ವಿ ಹ್ಯಾಡ್ ಟು ರೆಫರ್ ದ ಪೇಷಂಟ್. ಯಾಕಂದ್ರೆ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ ಈ ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು, ಇನ್ನ ಎಲ್ಲಾ ತರ ಫೆಸಿಲಿಟೀಸ್ ಇರುವಂತ ಕಡೆ ರೆಫರ್ ಮಾಡ್ಬೇಕಾಯ್ತು. ಸೊ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದೇನು ಅಂದ್ರೆ, 2 ಹಾಸ್ಪಿಟಲ್ಸ್ ಕೈಗೂಡಿದ್ರೆ ಯಾವ ತರ ನಾವು ಈ ತರ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ಸ್ ನ ಮುಂದೂಡಿಸಬಹುದು ಅಂತ. ಸೊ ಇಲ್ಲಿ ನಾವು ನಾರಾಯಣ ಹೃದಯಾಲಯದಿಂದ ರೆಫರ್ ಮಾಡಿದ್ರಿ, ಅವರು ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಫ್ಯೂಚರ್ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು. ಕಾರ್ಡಿಯಾಕ್ ಟ್ರಾನ್ಸ್ಪ್ಲಾಂಟ್ ಆಗಿ ಇವಾಗ ನಿಮ್ ಮುಂದೆ ಇದ್ದಾರೆ. ಸೊ ವಿ ಹ್ಯಾವ್ ಟು ರಿಯಲಿ ಅಪ್ರಿಶಿಯೇಟ್ ಹರ್ ಫಾರ್ ದಟ್ ಅಂಡ್ ಆಲ್ ದ ಟೀಮ್. ಆಕ್ಚುಲಿ ಇದನ್ನ ಮಾಡ್ಕೊಟ್ಟಿದ್ದಕ್ಕೆ ವೆರಿ ವೆರಿ ಹ್ಯಾಪಿ. ಸೊ ನಾನು ಇದಕ್ಕೆ ಒಂದು ಪಾರ್ಟ್ ಆಗಿರೋದಕ್ಕೆ ನನಗೆ ಯಾವತ್ತಿಗೂ ಖುಷಿ ಇರುತ್ತೆ. ಅವರು ಹಸ್ಬೆಂಡ್ ಕೂಡ ನಮ್ಗೆ ವೆರಿ ಕ್ಲೋಸ್ ಫ್ರೆಂಡ್, ಅವಾಗ ಮಾತಾಡ್ತಾ ಇರ್ತೀವಿ. ಸೊ ಇದೊಂದು ಏನಂದ್ರೆ ಟ್ಯಾಗ್ ಲೈನ್ ಏನು ಅಂದ್ರೆ, ಈ ತರ ಸಿಚುಯೇಷನ್ಸ್ ಅಲ್ಲಿ ಸ್ವಲ್ಪ ಅವೇರ್ನೆಸ್ ಇಟ್ಕೊಂಡು, ಈ ತರ ಫೆಸಿಲಿಟೀಸ್ ಇರೋದನ್ನ ತಿಳ್ಕೊಂಡು, ಆ ಫೆಸಿಲಿಟೀಸ್ ಇರೋ ಕಡೆ ಹೋಗಿ ಫ್ಯೂಚರ್ ಟ್ರೀಟ್ಮೆಂಟ್ ತಗೊಂಡೋದ್ರಿಂದ ಈ ತರ ನಾವು ಇಂಪ್ರೂವ್ಮೆಂಟ್ ನ ಕಾಣ್ಬೋದು. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಂದ ರೆಫರ್ ಆದ್ಮೇಲೆ ನೆಕ್ಸ್ಟ್ ಯಾವ ತರ ತಗೊಂಡೋದ್ರು ಟ್ರೀಟ್ಮೆಂಟ್ ನ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ.